ಇಂಥ ಪ್ರಕರಣಗಳಲ್ಲಿ ಈ ರೀತಿಯಾಗಿ ಮಾಡ್ತಾರೆ ಅಂತಂದರೆ ಆ ಪ್ರಭಾವಿ ಯಾರು? ಆ ಮನಿ ಪವರ್ ಇರೋರು ಯಾರು? ಆ ಮಸಲ್ ಪವರ್ ಇರೋರು ಯಾರು? ಆ ಲಾ ಪವರ್ ಇರೋರು ಯಾರು? ಎಲ್ಲ ರೀತಿಯಿಂದಲೂ ಪವರ್ ಇರ್ತಕ್ಕಂಥ ವ್ಯಕ್ತಿ ಯಾರು? ಹಾಗಾದರೆ ಬುರುಡೆ ಗ್ಯಾಂಗ್ ಆಗ್ತಾರೆ. ಬುರುಡೆ ಗ್ಯಾಂಗ್ ಅಂತ ಹೇಳಿ ಯಾರು ಹೇಳ್ತಾರೆ ಅವರೇ ಒಂದು ಬುರುಡೆ. ಬಂಧುಗಳೇ ನಮಸ್ಕಾರ, ನಾನು ವೀರನಗೌಡ. ಧರ್ಮಸ್ಥಳದಲ್ಲಿ ಆಗಿರತಕ್ಕಂಥ 424 ಅಸಹಜ ಸಾವುಗಳಲ್ಲಿ ಒಂದು ವಿಶೇಷವಾಗಿ ಒಂದು 74 UDR ಕೇಸಸ್ ಬಗ್ಗೆ ನಾನು ಮಾತನಾಡ್ತಾ ಹೋಗ್ತೇನೆ. ಇದರ ಬಗ್ಗೆ ಆಲ್ರೆಡಿ ಗಿರೀಶ್ ಮಟ್ಟಣ್ಣ ಅವರಾಗಿರಬಹುದು ಮತ್ತು ಹಿರಿಯ ವಕೀಲರಾಗಿರ್ತಕ್ಕಂತಹ ಎಸ್ ಬಾಲನ್ ಅವರಾಗಿರ್ಬೋದು ಒಂದಿಷ್ಟು ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ. ಒಂದಿಷ್ಟು ಮಾಹಿತಿಯನ್ನು ಅಂದರೆ ನಾವು ಕೊಡ್ತಕ್ಕಂಥದ್ದು ಪಂಚಾಯಿತಿ ದಾಖಲೆಗಳಲ್ಲಿ ಇರತಕ್ಕಂತಹ ಮಾಹಿತಿಯೇ ಹೊರತು ಯಾವುದೇ ಸುಳ್ಳು ಪೊಳ್ಳುಗಳನ್ನು ಮಾತನಾಡ್ತಾ ಇಲ್ಲ. ದಾಖಲೆಗಳಲ್ಲಿ ಇರುವಂಥದ್ದನ್ನೇ ಮಾತನಾಡ್ತಾ ಇರುವಂಥದ್ದು, ಯಾವುದೇ ಕಲ್ಪನೆಯಿಂದ ಕೂಡ ಮಾತನಾಡ್ತಾ ಇಲ್ಲ. ದಾಖಲೆಗಳಲ್ಲಿ ಏನಿದ್ದಾವೆ ಅದನ್ನು ಮಾತ್ರ ನಾವು ಮಾತನಾಡ್ತಾ ಹೋಗ್ತೀವಿ ಅನ್ನುವಂಥದ್ದು. ಈಗ ನೋಡಿ, ಒಂದು 4 ನಾಯಿಗಳು ಒಟ್ಟಿಗೆ ಸತ್ತು ಬಿಟ್ಟರೆ ಈ ನಾಯಿಗಳು ಯಾಕೆ ಸತ್ತುವು ಅಂತಕ್ಕಂತೇಳಿ ಪ್ರಾಣಿದಯಾ ಸಂಘದವರು ಕೂಡ ಬರ್ತಾರೆ. ಒಂದು 4 ಮಂಗಗಳು ಕೂಡ ಸತ್ತರೆ ಪ್ರಾಣಿದಯಾ ಸಂಘದವರು ಬರ್ತಾರೆ, ಅದಕ್ಕೆ ತನಿಖೆ ಆಗುತ್ತೆ. ಆದರೆ 74 ಪ್ರಾಣಿಗಳು ಹೋಗಿದ್ದಾವೆ, ಅದಕ್ಕೆ ದಾಖಲೆಗಳೇ ಇಲ್ಲ. ಸತ್ತಿರೋದಿದೆ, ಬಟ್ ಆದರೆ ಅದಕ್ಕೆ ದಾಖಲೆಗಳು ಮಾತ್ರ ಇಲ್ಲ. ಇದನ್ನು ಕೇಳಿದೆಪ್ಪ ಅಂದರೆ ಏನು ಹೇಳ್ತಾರೆ ಅಂತಂದರೆ, ಇದು ಒಂದು ಬುರುಡೆ ಗ್ಯಾಂಗು, ನಕಲಿ ಗ್ಯಾಂಗು, ತಿಮ್ಮಣ್ಣ ಗ್ಯಾಂಗು, ಮಟ್ಟಣ್ಣ ಗ್ಯಾಂಗು, ಇದು ಒಂದು ರೋಲ್ ಕಾಲ್ ಗ್ಯಾಂಗು. ಇವೆಲ್ಲವೂ ಕೂಡ ಹೇಳ್ತಕ್ಕಂಥದ್ದು ಒಂದು ಬುರುಡೆ ಗ್ಯಾಂಗು. ಹಾಗಾಗಿ ಇವೆಲ್ಲವೂ ಏನು ಹೇಳ್ತಾ ಇದ್ದಾರಲ್ಲ ಅದೇ ಒಂದು ಬುರುಡೆ. ಇವೆಲ್ಲವನ್ನು ಯಾರು ಹೇಳ್ತಾ ಇದ್ದಾರಲ್ಲ ಅದೇ ಒಂದು ಬುರುಡೆ ಆಗಿದೆ. ಈ 74 ಅಸಹಜ ಪ್ರಕರಣಗಳಲ್ಲಿ ನೋಡಿ, ಧರ್ಮಸ್ಥಳ ಅನ್ನುವಂಥದ್ದು ಒಂದು ಸಣ್ಣ ಊರು, ಒಂದು ಸಣ್ಣ ಗ್ರಾಮ. ಅದು ಯಾವುದೇ ಬೇರೆ ಯಾವುದೇ ದೇಶದಲ್ಲಿಲ್ಲ ಅಥವಾ ರಾಜ್ಯದಲ್ಲಿಲ್ಲ, ನಮ್ಮ ಕರ್ನಾಟಕದ ರಾಜ್ಯದಲ್ಲೇ ಇರತಕ್ಕಂಥದ್ದು. ಆ ಸಣ್ಣ ಒಂದು ಗ್ರಾಮದಲ್ಲಿ ಈ ಥರನಾದಂತಹ ಒಂದು 74 ಶವಗಳು ಏನಿದ್ದಾವೆ, ಅದು UDR ಕೇಸಸ್ಗಳು ಏನಿದ್ದಾವೆ, ಅದನ್ನು ದಾಖಲೆಗಳು ಇರಬೇಕಲ್ವಾ? ದಾಖಲೆಗಳು ಇರಬೇಕಾಗುತ್ತೆ. ಯಾಕೆ ಅಂತಂದರೆ, ಈಗ ಒಂದು ಉದಾಹರಣೆಗೆ ಅಲ್ಲಿ ಮೋಕ್ಷ ಪಡೀಲಿಕ್ಕೆ ಸತ್ರು ಅಂತಲೇ ಬರೀರಿ. ಧರ್ಮ ಮಾಡಿ ಸತ್ರು ಅಂತ ಬರೀರಿ. ಕರ್ಮ ಮಾಡಿ ಸತ್ರು ಅಂತಲೇ ಬರೀರಿ. ಇಲ್ಲ ಅವರು ಒಂದು ಪುಣ್ಯಕ್ಷೇತ್ರದಲ್ಲಿ ನಾನು ಸಾಯಬೇಕು ಅಂತೇಳಿ ಬಯಸಿದ್ರೆ ಹಾಗೇನೆ ಬರೀರಿ. ಆ ಪೋಸ್ಟ್ ಮಾರ್ಟಮ್ ವರದಿ ಬೇಕಲ್ವಾ? ಆ ಪೋಸ್ಟ್ ಮಾರ್ಟಮ್ ವರದಿ ಯಾಕೆ ಮಾಡಿಲ್ಲ? ಅಲ್ಲಿ ಪೊಲೀಸರುಗಳಿದ್ದಾರೆ, ಹೆಡ್ ಕಾನ್ಸ್ಟೇಬಲ್ಗಳಿದ್ದಾರೆ, ಕಾನ್ಸ್ಟೇಬಲ್ಗಳಿದ್ದಾರೆ, ASI SI ಇದ್ದಾರೆ. ಅವರಿಗೆ ಒಂದಿಷ್ಟು ಡಾಕ್ಯುಮೆಂಟ್ಸ್ಗಳು ಇರ್ತದೆ, ಅವರಿಗೆ ಸಂಬಳ ಬರುತ್ತೆ, ಕಾನೂನು ಅಂತಕ್ಕಂಥದ್ದಿದೆ. ಇವೆಲ್ಲವೂ ಇದ್ದ ಮೇಲೆ ಒಂದು ತನಿಖೆ ಅನ್ನುವಂಥದ್ದನ್ನು, ಒಂದು ಪೋಸ್ಟ್ ಮಾರ್ಟಮ್ ಅನ್ನುವಂಥದ್ದನ್ನ ಮಾಡಬೇಕಲ್ವಾ? ಒಂದು UDR ಕೇಸಸ್ಗಳು ಏನಿದ್ದಾವೆ, ಇವತ್ತು ಯಾರಾದರೂ ಸತ್ತರೆ ಅದನ್ನು ಫೋಟೋಗ್ರಾಫಿ ಮಾಡಬೇಕಾಗುತ್ತೆ, ವಿಡಿಯೋಗ್ರಾಫಿ ಮಾಡಬೇಕಾಗುತ್ತೆ. ತದನಂತರದಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆಗೆ ತೊಗೊಂಡು ಹೋಗಬೇಕಾಗುತ್ತೆ. ಅಲ್ಲಿ ಕೂಡ ಒಂದು ಪೋಸ್ಟ್ ಮಾರ್ಟಮ್ ಮಾಡಬೇಕಾಗುತ್ತೆ. ಆ ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ಅದು ಕೂಡ ಫೋಟೋಗ್ರಾಫಿ ಮಾಡಬೇಕು, ತದನಂತರವಾಗಿ ವಿಡಿಯೋಗ್ರಾಫಿ ಮಾಡಬೇಕು. ಅದಾದ ನಂತರ ಅದನ್ನು ಒಂದು 3 ದಿವಸ ಅದನ್ನು ಇಟ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು. ಒಂದು 3 ದಿವಸ ಶವವನ್ನು ಶವಾಗಾರದಲ್ಲಿ ಇಟ್ಕೊಳ್ಬೇಕು. ತದನಂತರವಾಗಿ ಪತ್ರಿಕೆಗಳಲ್ಲಿ ಹೊರಡಿಸ್ಬೇಕು, ಸಂಬಂಧಪಟ್ಟ ಒಂದು ಮೆಸೇಜ್ಗಳನ್ನಾದರೂ ಮಾಡಬೇಕು, ತಿಳಿಸುವಂಥ ಕೆಲಸಗಳನ್ನು ಮಾಡಬೇಕು. ಅದಾದ ಮೇಲೆ ಅವರು ಯಾವ ಕಾರಣಕ್ಕೆ ಸತ್ರು, ಏನು ಸತ್ರು, ಯಾವ ಊರು ಏನು ಅದನ್ನು ಏನು ಮಾಡಬೇಕು ಅಂದರೆ, ಒಂದು ಸಮಾಧಿ ಏನೇನು ಮಾಡಿರ್ತಾರೆ ಆ ಸಮಾಧಿ ಮೇಲೆ ಆ ಒಂದು ಭಿತ್ತಿ ಪತ್ರವನ್ನು ಅಂಟಿಸಬೇಕು. ಅದರಲ್ಲಿ ಇಂಥ ಹುಡುಗ ಈ ಥರ ಇದ್ದ, ಈ ಥರ ಒಂದು ಮುಖಚರ್ಯೆ ಇತ್ತು, ಈ ಥರ ಮಚ್ಚೆಗಳು ಇದ್ದು, ಇಂಥ ಹೊತ್ತಿನಲ್ಲಿ ಈ ತಾರೀಕಿಗೆ ಸತ್ತಿದ್ದಾನೆ, ಯಾವ ಕಾರಣದಿಂದ ಸತ್ತಿದ್ದಾನೆ, ಎಲ್ಲಿಗೆ ಬಂದಿದ್ದ, ಯಾವ ಸ್ಥಳದಲ್ಲಿ ಸತ್ತ, ಆತ ಯಾವ ಬಟ್ಟೆ ಹಾಕಿದ್ದ, ಎಲ್ಲವನ್ನೂ ಕೂಡ ಆ ಒಂದು ಸಮಾಧಿಯ ಮೇಲೆ ಅಂಟಿಸಬೇಕಾಗುತ್ತೆ. ಯಾಕೆ ಅಂತಂದ್ರೆ ನಾಳೆ ದಿವಸ ಆ ಸಮಾಧಿಯನ್ನು ನೋಡಿ ಇವರು ನಮ್ಮ ಕುಟುಂಬದವರು ಅಂಥೇಳಿ ಯಾರಾದರೂ ಹೇಳಿದರೆ ಅವರಿಗೆ ಒಪ್ಪಿಸ್ತಕ್ಕಂಥ ಕೆಲಸ ಮಾಡಬೇಕಾಗುತ್ತೆ. ಈ ರೀತಿಯಾದಂತಹ ಕೇಸ್ಗಳನ್ನು, UDR ಕೇಸ್ಗಳನ್ನು ಈ ರೀತಿ ಮಾಡಬೇಕಾಗುತ್ತೆ. ಆದರೆ ಯಾವುದನ್ನು ಕೂಡ ಮಾಡಲೇ ಇಲ್ಲ. ಯಾಕೆ ಮಾಡಲೇ ಇಲ್ಲ? ಇವೆಲ್ಲವೂ ಮಾಡಬೇಕಾಗಿತ್ತಲ್ಲ. ಆ ಮನಿ ಪವರು, ಮಸಲ್ ಪವರು, ಲಾ ಪವರು, ಇನ್ನೊಂದು ಪವರು, ಹೈ ಪವರು, ಎಲ್ಲ ಪವರು. ಆ ಪ್ರಭಾವಿ ಯಾರು? ತನಿಖೆ ಆಗಬೇಕಲ್ವಾ?
ಈ ಥರದ್ದು ಯಾವುದೂ ಆಗಿಲ್ಲ ಅಂತಂದರೆ ಈಗ ಅಲ್ಲಿಯ ಪೊಲೀಸರು ಬೆಳ್ತಂಗಡಿ ಧರ್ಮಸ್ಥಳ ಪೊಲೀಸರು ಈಗ ಶಾಮೀಲಾಗಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರುತ್ತೆ ಅಲ್ವಾ. ಈಗ ಒಂದು 16 ವರ್ಷದ ಮಹಿಳೆ ವಿಷ ಕುಡಿದು ಸತ್ಲು ಅಂತೇಳಿ ಗ್ರಾಮ ಪಂಚಾಯಿತಿ ದಾಖಲೆಯಲ್ಲಿ ಇರುವಂಥದ್ದು. ಆದರೆ ಪೋಸ್ಟ್ ಮಾರ್ಟಮ್ ದಾಖಲೆಯಲ್ಲಿ ಏನಿದೆ ಅಂತಂದರೆ ವಿಷ ಸೇವಿಸಿಲ್ಲ ಅಂಥೇಳಿ ಪೋಸ್ಟ್ ಮಾರ್ಟಮ್ ದಾಖಲೆಯಲ್ಲಿದೆ. ಹಾಗಾದರೆ ಇಲ್ಲಿ ಏನೋ ಒಂದು ಗಿಮಿಕ್ ನಡೆದಿದೆ ಅಲ್ವಾ. ಗ್ರಾಮ ಪಂಚಾಯತಿ ದಾಖಲೆ ಪ್ರಕಾರ ವಿಷ ಸೇವಿಸಿ ಸತ್ತಿದ್ದಾಳೆ, ಆದರೆ ಪೋಸ್ಟ್ ಮಾರ್ಟಮಲ್ಲಿ ವಿಷ ಸೇವಿಸಿಲ್ಲ ಅಂತ ಬಂದಿದೆ. ಅಂದರೆ ಅಲ್ಲಿಯ ಜನರು ಕೂಡಿದಾಗ ಯಾರಾದರೂ ಆ ಬಾಡಿಯನ್ನು ನೋಡಿದಾಗ ಆ 16 ವರ್ಷದ ಮಹಿಳೆ ಮೋಕ್ಷ ಪಡೀಲಿಕ್ಕೆ ವಿಷ ಕುಡಿದು ಸತ್ತಿದ್ದಾಳೆ ಅನ್ನುವಂಥದ್ದು ಜನರಿಗೆ ಗೊತ್ತಾಗಬೇಕು ಅಂತೇಳಿ ಬಾಯಲ್ಲಿ ಏನಾದರೂ ವಿಷ ಸುರಿದಿರಲೇಬೇಕಾಗುತ್ತಲ್ವ. ಯಾಕಂದರೆ ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ಬಂದಿದೆ ವಿಷ ಸೇವಿಸಿಲ್ಲ ಅಂತೇಳಿ. ಹಾಗಾದರೆ ಅವ್ರು ಸುರಿದಿರ್ತಕ್ಕಂಥವ್ರು ಯಾರು? ಹಾಗಾದರೆ ಇವೆಲ್ಲ ಬೇಕಲ್ವ, ಇವೆಲ್ಲ ತನಿಖೆ ಆಗಬೇಕಲ್ವ. 16 ವರ್ಷದ ಹುಡುಗಿ, ಆಕೆ ಏನು ಜಗತ್ತನ್ನು ಇನ್ನೂ ಕಂಡೇ ಇಲ್ಲ, ಆಕೆಗೆ ಅಷ್ಟೊಂದು ಕಾನೂನು ಅರಿವು ಜ್ಞಾನ ಅಂತಕ್ಕಂಥದ್ದೇ ಪ್ರಜ್ಞಾವಂತಿಕೆನೇ ಇಲ್ಲ. ಅಂಥವ್ರು 16 ವರ್ಷದವರು ಮೋಕ್ಷ ಸಿಗಬೇಕು ಅಂತೇಳಿ ಸಾಯ್ತಾರ? ಇದು ಒಂದು ಪ್ಯಾಟರ್ನ್ ಆಗಿಬಿಟ್ಟಿದೆ. ಇನ್ನೊಂದು ಶವ ಯಾಸಿಡ್ ಹಾಕ್ಕೊಂಡು ಸುಟ್ಕೊಂಡು ಸತ್ಲು ಅಂತೇಳಿ ನಾವು ಬರೀ ಸೀಮೆ ಎಣ್ಣೆ ಸುರಿದ್ಕೊಂಡು ಸಾಯನ ನೋಡಿದ್ದೀವಿ, ಆತ್ಮಹತ್ಯೆ ಮಾಡ್ಕೊಳ್ಳೋರು ನೋಡಿದ್ದೀವಿ, ಎಲ್ಲರನ್ನೂ ನೋಡಿದ್ದೀವಿ. ಆದರೆ ಯಾಸಿಡ್ ಹಾಕ್ಕೊಂಡು ಸುಟ್ಕೊಳ್ಳೋಕ್ಕಾಗತ್ತೇನ್ರಿ? ಸುಟ್ಕೊಂಡು ಸಾಯೋಕ್ಕಾಗತ್ತಾ? ಇವೆಲ್ಲವೂ ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ಬರಬೇಕಲ್ವಾ. ಆಯಿತು, ಆ್ಯಸಿಡ್ ಹಾಕೊಂಡು ಸುಟ್ಕೊಂಡ್ರೆ ಸತ್ರು, ಅನ್ನೋ ಪೋಸ್ಟ್ ಮಾರ್ಟಮ್ ವರದಿ ಬೇಕಲ್ವಾ. ಆ್ಯಸಿಡ್ ಹಾಕ್ಕೊಂಡು ಸತ್ತರೆ ಬಾಯಲ್ಲಿ ಘಾಟ್ ಬರಬೇಕಲ್ವಾ. ಆ ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ಮೂಗಿನಲ್ಲಿ ಅಥವಾ ಬಾಯಲ್ಲಿ ಘಾಟ್ ಕಟ್ಕೊಂಡಿರ್ಬೇಕಲ್ವ, ಅದು ವರದಿ ಬರಬೇಕಲ್ವಾ. ಹಾಗಾಗಿ ಸತ್ತ ಮೇಲೆ ಏನೇ ಆ್ಯಸಿಡ್ ಹಾಕಿದ್ರು ಅಥವಾ ಆ್ಯಸಿಡ್ ಹಾಕೊಂಡೇ ಸತ್ತರೋ ಅದು ಪೋಸ್ಟ್ ಮಾರ್ಟಮ್ ವರದಿ ಬರಬೇಕಾಗುತ್ತೆ. ಇನ್ನೊಂದು ವಿಷಯ ಏನು ಅಂತಂದರೆ, ಒಂದು ಶವದ ಪಕ್ಕ ವಿಷದ ಬಾಟ್ಲೂ ಸಿಗುತ್ತೆ ಮತ್ತು ಹಗ್ಗನೂ ಸಿಗುತ್ತೆ. ಅಂದರೆ ಇವರು ವಿಷ ಸೇವಿಸಿ ಏನು ಉರ್ಲು ಹಾಕ್ಕೊಂಡ್ರೋ ಅಥವಾ ಉರ್ಲು ಹಾಕೊಂಡ್ಮೇಲೆ ವಿಷ ಸೇವಿಸಿದ್ರು, ಪೋಸ್ಟ್ ಮಾರ್ಟಮ್ ವರದಿ ಬೇಕಲ್ವಾ. ಅವೆಲ್ಲ ದಾಖಲೆಗಳು ಎಲ್ಲಿ ಹೋದು? ಇನ್ನೊಂದು ಸಾರ್ವಜನಿಕರೇ ಹೇಳೋ ರೀತಿಯಲ್ಲಿ ಅಲ್ಲಿ ಒಂದು 15 ವರ್ಷದ ಹೆಣ್ಣು ಮಗಳು ಸತ್ತು ಬಿದ್ದಿದ್ಲು ಅಂತೇಳಿ ಹೇಳ್ತಾರೆ. ಅದನ್ನು ಪೊಲೀಸರು ಕೂಡ ತಿಳಿಸ್ತಾರೆ. ಅದಾದ ನಂತರ ಪೊಲೀಸರು ಬರ್ತಾರೆ, ನೋಡ್ಕೊಂಡು ಹೋಗ್ತಾರೆ. ಸ್ವಲ್ಪ ದಿವಸಗಳ ಬಿಟ್ಟು ಆಮೇಲೆ ಆ ಸ್ಥಳಕ್ಕೆ ಬಿಡ್ತಾರೆ. ಅಂದರೆ ಕೊಳೆಯವರಿಗೂ ಆ ಶವವನ್ನು ಬಿಟ್ಟಿದ್ದ್ಯಾಕೆ? ಅಲ್ಲಿರ್ತಕ್ಕಂಥವರಿಗೆ ಹೆದರಿಸಿ ಬೆದರಿಸಿ ಸೈನ್ ಮಾಡ್ಕೊಂಡು ಹೋಗ್ತಾರೆ. ಅದು ಒಂದು 30-35 ವರ್ಷ ಅಂತೇಳಿ ಬರ್ಕೊಂಡು ಹೋಗ್ತಾರಂತೆ. ಈ ರೀತಿಯಲ್ಲಿ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ, ಇಲ್ಲಿ ಆ ವಯಸ್ಸು ಗೊತ್ತಾಗಬಾರ್ದು ಅನ್ನುವಂತಹ ಕಾರಣಕ್ಕೆ ಅದನ್ನು ಆ ಶವವನ್ನು ಕೊಳಿಲಿಕ್ಕೆ ಬಿಟ್ಟು ಈ ರೀತಿಯಾದಂತಹ ಆಟಗಳನ್ನು ಯಾಕೆ ಆಡ್ತಾ ಇದ್ದಾರೆ? ಇದು ಗೊತ್ತಾಗಬೇಕಲ್ವೇನ್ರಿ. ಆಮೇಲೆ ಇನ್ನೊಂದು ಕೇಸಸ್ಗಳು ಕೊಲೆ ಅಂತ ಆಗಿದ್ದಾವೆ, ಅವು ಕೂಡ ಅಸಹಜ UDR ಕೇಸಲ್ಲಿ ಸೇರಿಸಿದ್ದೀರಿ. ಆ ಕೊಲೆ ಆದವ್ರು ಯಾರು ಅಂತೇಳಿ ಗೊತ್ತಾಗಬೇಕಲ್ವಾ. ಹಲವಾರು ಕೇಸ್ಗಳು ಇದೇ ರೀತಿ ಇದ್ದಾವೆ. 74 ಕೇಸ್ಗಳು ಈ ರೀತಿ ಇದ್ದಾಗ ಇವುಗಳನ್ನು ತನಿಖೆ ಮಾಡಬಾರ್ದಾ? ಇದನ್ನು ತನಿಖೆ ಮಾಡಿರಿ ಅಂತೇಳಿ ಕೇಳಿದರೆ 74 ಪ್ರಾಣಗಳು ಪ್ರಾಣ ಅಲ್ವೇನ್ರಿ? ಇವುಗಳನ್ನು ಕೇಳಿದರೆ ತನಿಖೆ ಮಾಡಿರಿ ಅಂತಂದರೆ ಬುರುಡೆ ಗ್ಯಾಂಗ್ ಆಗ್ತಾರೆ. ಬುರುಡೆ ಗ್ಯಾಂಗ್ ಅಂತ ಹೇಳಿ ಯಾರು ಹೇಳ್ತಾರೆ, ಅವರೇ ಒಂದು ಬುರುಡೆ ಗ್ಯಾಂಗ್ ರೀತಿ ವರ್ತನೆಯನ್ನು ವರ್ಕ್ ಮಾಡ್ತಾ ಇದ್ದಾರೆ. ಇವೆಲ್ಲವೂ ಕೇಳಬೇಕಲ್ವಾ. ಹಾಗಾಗಿ ಇನ್ನೊಂದು ಬರುತ್ತೆ, ಅದರಲ್ಲಿ ದಾಖಲೆಗಳಲ್ಲಿ ಇರ್ತಕ್ಕಂಥದ್ದು ವಿಷ ಕುಡಿದು ನರಳಾಡ್ತಾ ಇದ್ದ, ಹಾಗಾಗಿ ನಾವು 74 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂತಹ KS ಹೆಗಡೆ ಆಸ್ಪತ್ರೆಗೆ ನಾವು ಕರೆದುಕೊಂಡು ಹೋದ್ವಿ ಅಂತ ಹೇಳ್ತಾರೆ. ಹಂಗಂದರೆ ವಿಷ ಕುಡಿದು ನರಳಾಡ್ತಾ ಇದ್ದ, ಬಾಯಲ್ಲಿ ಘಾಟ ಬರ್ತಾ ಇತ್ತು ಅಂತೇಳಿ ಅಲ್ಲಿ ಹೇಳ್ತಾರಲ್ವ. ಅಂದರೆ ಆತ ಸತ್ತಿರ್ಬೋದು, ಸಾಯ್ದೇನೆ ಇರ್ಬೋದು. ಆದರೆ ಕೆಲವೊಂದಿಷ್ಟು ಅಲ್ಲಿ ಆ್ಯಂಬುಲೆನ್ಸ್ ಚಾಲಕರಿಗೆ ಈತ ವಿಷ ಕುಡಿದಿದ್ದಾನೆ ಅಂತ ಗೊತ್ತಾಗಲಿ, ಅಲ್ಲಿ ಸೇರಿರ್ತಕ್ಕಂಥ ಜನರಿಗೆ ಗೊತ್ತಾಗಲಿ ಅಂತೇಳಿ ಏನು ವಿಷ ಏನಾದರೂ ಹಾಕಿದ್ರೆ ಅದು ಎಲ್ಲ ತನಿಖೆ ಆಗಬೇಕಾಗುತ್ತೆ. ಯಾಕೆ ಅಂತಂದರೆ ಆತ ವಿಷ ಕುಡಿದು ನರಳಾಡ್ತಾ ಇದ್ದ ಅಂತಂದರೆ ಅದನ್ನು ಊರು ಕೇಳಬೇಕಲ್ವಾ. ಯಾವ ಊರಪ್ಪ ನಿಂದು, ಹೆಸರೇನು ನಿಂದು,
ಮೊಬೈಲ್ ಇದ್ದರೆ 2000ದಿಂದ 2012ರಲ್ಲಿ ಇದು ಆಗಿರ್ತಕ್ಕಂಥದ್ದು 74 UDR ಕೇಸಸ್ಗಳು ಆಗಿರ್ತಕ್ಕಂಥದ್ದು. ಇದು ಮೊಬೈಲ್ಗಳು ಎಲ್ಲ ಇದ್ವಲ್ವಾ, ಆ ವ್ಯಕ್ತಿದು ಮೊಬೈಲನ್ನ ಕೇಳಬೇಕಾಗಿತ್ತು, ಮೊಬೈಲ್ನ ತೊಗೊಂಡು ಅವನ್ನ ತನಿಖೆ ಮಾಡಬೇಕಾಗಿತ್ತು, ಊರ ಹೆಸರು ಕೇಳಬೇಕಾಗಿತ್ತಲ್ವಾ. ವಿಷ ಕೂಡಿದು ನರಳಾಡ್ತಾ ಇದ್ದರೆ 6 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂತಹ ಬೆಳ್ತಂಗಡಿ ತಾಲೂಕು ಸರ್ಕಾರಿ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕಲ್ವಾ, ಅಲ್ಲಿಗೆ ಯಾಕೆ ಕರ್ಕೊಂಡು ಹೋಗಲಿಲ್ಲ? ನೀವೇ ಹೇಳುವಂಥದ್ದು, ದಾಖಲೆಗಳಲ್ಲಿ ಹೇಳುವಂಥದ್ದು, ವಿಷ ಕುಡಿದಿದ್ದ, ಬಾಯಲ್ಲಿ ಘಾಟ್ ಬರ್ತಾ ಇತ್ತು, ಅಲ್ಲಿನ ಸಾರ್ವಜನಿಕರು ಹೇಳಿದರು, ಅದ ನರಳಾಡ್ತಾ ಇದ್ದ, 74 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ KS ಹೆಗಡೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ವಿ, ಮಾರ್ಗ ಮಧ್ಯದಲ್ಲಿ ಸತ್ತ. ಹೌದು ರೀ, ಮತ್ತು ವಿಷ ಕುಡಿದಿದ್ದಾನೆ ಅಂತಂದರೆ ಆತ ಮತ್ತು ಮಾರ್ಗದಲ್ಲೇ ಸಾಯ್ತಾನೆ, ಮತ್ತು ಇಮಿಡಿಯೇಟ್ಲಿ ಎಲ್ಲಿಗೆ ಸೇರಿಸ್ಬೇಕಾಗಿತ್ತು ಅವ್ರನ್ನ? 6 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂತಹ ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಗೆ ಸೇರಿಸ್ಬೇಕಾಗಿತ್ತು. ಮೊದಲು ಪ್ರಾಥಮಿಕ ಚಿಕಿತ್ಸೆ ನಡಿಬೇಕಲ್ವಾ ಅಂತ ಸೀರಿಯಸ್ ಇದ್ದಾಗ. ಅದಲ್ಲದೆ 70 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆ ಇತ್ತು, ಅದಕ್ಕೂ ಸೇರಿಸಲಿಲ್ಲ. ಖಾಸಗಿ ಆಸ್ಪತ್ರೆಗೆ ನೀವು ಸೇರಿಸಿದ್ರಲ್ರಿ, ಆಯಿತು, ಅದರದ್ದು ವರದಿನ ಆದರೂ ಕೊಡಬೇಕಲ್ವ? ವರದಿನೇ ಇಲ್ಲ ಅಂತೇಳಿ ಬರ್ತಾ ಇದೆ ಅಲ್ವಾ. ಹಾಗಾಗಿ ನಾವು 74 ಶವಗಳಿಗೂ ಕೂಡ ಪ್ರತ್ಯೇಕ FIR ಹಾಕಿ ತನಿಖೆ ನಡೆಸಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಈಗ ತಾಯಿ ಕುಸುಮಾವತಿ ಅವರು, ಅಂದರೆ ಸೌಜನ್ಯ ತಾಯಿ ಕುಸುಮಾವತಿ ಅವರು, ಈ 74 ಅಸಹಜ ಪ್ರಕರಣಗಳಿದ್ದಾವೆ, ಇದರ ಪ್ರತ್ಯೇಕ ತನಿಖೆ ಆಗಬೇಕು, ಪ್ರತ್ಯೇಕ FIR ಆಗಬೇಕು ಅಂತೇಳಿ ಈಗ PIL ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತೇಳಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥದ್ದು ಹಿರಿಯ ವಕೀಲರಾಗಿರ್ತಕ್ಕಂತಹ S ಬಾಲನ್ ಅವರು ಇದರ ಉಸ್ತುವಾರಿಯನ್ನು ವಹಿಸಿರ್ತಕ್ಕಂಥದ್ದು, ವಕೀಲರಾಗಿರ್ತಕ್ಕಂಥದ್ದು. ಇವರು PIL ಹಾಕಿದರೆ, ಸುಳ್ಳು ಹಾಕಿದರೆ ಇದು PIL ವಜಾ ಆಗಬೇಕಾಗಿತ್ತಲ್ವ? ಇವರು 1 ಲಕ್ಷನೋ 2 ಲಕ್ಷನೋ 5 ಲಕ್ಷ ದಂಡ ಹಾಕಬೇಕಾಗಿತ್ತಲ್ವ? ಯಾಕೆ ಅದು ಕೋರ್ಟ್ ಸ್ವೀಕರಿಸ್ತು? ಅದನ್ನ ಮಾನ್ಯ ಯಾಕೆ ಮಾಡಿತ್ತು? ಸತ್ಯಾಸತ್ಯತೆ ಇದೆ ಅಂತ ಅಲ್ವಾ? ಸತ್ಯ ಇರೋದಕ್ಕೇ ಇದು ತನಿಖೆ ಆಗಬೇಕು ಅಂತೇಳಿ ಕೋರ್ಟು ಕೂಡ ಸರ್ಕಾರಕ್ಕೆ ಚೀಮಾರಿ ಹಾಕ್ತಲ್ವ? SIT ಅವ್ರಿಗೆ ಚೀಮಾರಿ ಹಾಕಿತಲ್ವಾ? ನೀವು ಇದನ್ನ ಪ್ರತ್ಯೇಕ ತನಿಖೆ ಮಾಡಬೇಕು, FIR ಆಗಬೇಕು ಅಂತ ಹೇಳ್ತಲ್ವಾ? ಮತ್ತು ಮುಂದೆ 3ನೇ ತಿಂಗಳಿಗೇನ 3ನೇ ತಾರೀಕಿಗೇನ ಹಾಕಿರ್ಬೇಕಲ್ವ? ಈ ಥರನಾದಂತಹ ಕೇಸುಗಳು ತನಿಖೆ ಆಗಬೇಕಲ್ವ? ಅಂತಹ ಪ್ರಭಾವಿ ಯಾರು, ಆ ಥರದಂತಹ ಕೆಲಸಗಳೆಲ್ಲ ಯಾರು ಮಾಡ್ತಾ ಇದ್ದಾರೆ, ಅವೆಲ್ಲವೂ ಕೂಡ ಆಗಬೇಕಲ್ವ? ಆಮೇಲೆ ಇನ್ನೊಂದು ಪ್ರಮುಖ ವಿಷಯ ಏನು ಅಂತಂದರೆ, ಯಾವುದೋ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಆತ ಸತ್ತಿದ್ದಾನೆ ಅಂತಂದರೆ ಆ ಒಂದು ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಅದನ್ನು ಅಲ್ಲೇ ಹೂಡಬೇಕು. ಇವೆಲ್ಲವೂ ಬಿಡ್ತಾರೆ, 74 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಖಾಸಗಿ ಆಸ್ಪತ್ರೆಗೆ ಅದನ್ನು ಸಾಗಿಸಲಾಗುತ್ತೆ, ಅಲ್ಲಿಂದ ಮತ್ತೆ ಧರ್ಮಸ್ಥಳಕ್ಕೆ ಕರ್ಕೊಂಬಂದು ಮಣ್ಣು ಮಾಡ್ತಾರಂತೆ. ಇದಿಲ್ಲಿ ಕಾನೂನಲ್ಲೇ ಇಲ್ವಲ್ರಿ? ಇದೆಲ್ಲ ಕಾನೂನಲ್ಲಿ ಇರ್ತಕ್ಕಂಥದ್ದನ್ನ ಮಾಡಬೇಕಲ್ವಾ? ಅಂದರೆ ರಿಪಬ್ಲಿಕ್ ಆಫ್ ಧರ್ಮಸ್ಥಳ ಅಂತಕ್ಕಂಥದ್ದು ಗ್ರಾಮನ, ಅಂದರೆ ಇದೇ ಒಂದು ರಾಜ್ಯ ಏನ್ರಿ? ಹಾಗಾದರೆ ಒಂದು ಸಣ್ಣ ಗ್ರಾಮದಲ್ಲಿ ಸೌಜನ್ಯ ಸತ್ತೋರ್ಲು, ಅವರು ಯಾರು ಅಪರಾಧಿಗಳು ಸಿಗಲಿಲ್ಲ. ವೇದವಲ್ಲಿ ಟೀಚರು, ಆ ಟೀಚರ್ ಸತ್ತು ಹೋಗ್ತಾಳೆ, ಅವರು ಕೂಡ ಯಾರು ಅಂತೇಳಿ ಸಿಗಲಿಲ್ಲ. ಆನೆ ಮಾವುತ ನಾರಾಯಣ ಸಫಲ್ಯ ಮತ್ತು ಆ ತಂಗಿ ಯಾರು ಯಮುನಾ ಸಾಯ್ತಾಳೆ, ರೇಪೌಂಡ್ ಮಾಡ್ರಾಗುತ್ತೆ, ಅದು ಕೂಡ ಯಾರಂತ ಗೊತ್ತಾಗಲಿಲ್ಲ. ರಿಪೋರ್ಟ್ ಆಗುತ್ತೆ. ಅವ್ರದ್ದು 2.5 ಎಕರೆ ಜಾಗ ಇತ್ತು, ಅದರಲ್ಲಿ ಒಂದು ಮನೆ ಇತ್ತು. ಆ ಮನೆ ಇರ್ತಕ್ಕಂತಹ ಸ್ಥಳದಲ್ಲಿ ಇವತ್ತು ಅಯೋಧ್ಯೆ ಆತಿಥ್ಯ ಹೋಟ್ಲು ಎದ್ದು ನಿಂತಿದೆ. ಅಂದರೆ ಅದನ್ನು ಯಾರು ಇದು ಮಾಡಿದರು? ಅವ್ರನ್ನ ಸಾಯಿಸಿದವರು ಅದನ್ನು ಕಟ್ಟಿದ್ರಾ? ಹಾಗಾದರೆ ಅಲ್ಲಿ ಯಾಕೆ ಕಟ್ಟಿದ್ರು? ಅದನ್ನ ಯಾಕೆ ಈಗ ಬಾಡಿಗೆ ಕೊಟ್ಟಿದ್ದಾರೆ ಅಥವಾ ಲೀಸಿಗೆ ಕೊಟ್ಟಿದ್ದಾರೆ? ಇವೆಲ್ಲ ಬೇಕಲ್ರಿ? ಇದೆಲ್ಲ ನಾವು ಕಾನೂನಲ್ಲಿ ಇರ್ತಕ್ಕಂಥದ್ದು, ದಾಖಲೆಗಳಲ್ಲಿ ಇರ್ತಕ್ಕಂಥದ್ದನ್ನೇ ಕೇಳ್ತಾ ಇದ್ದೀವಲ್ರಿ ನಾವು, ಬೇರೆ ಏನಾದರೂ ಕೇಳ್ತಾ ಇದ್ದೀವ? ಇವೆಲ್ಲವೂ ಕೂಡ ಪತ್ತೆಯಾಗಂತಹ ಪ್ರಕರಣಗಳು ಅಲ್ಲೇ ಯಾಕೆ ಆಗ್ತಾ ಇದ್ದಾವೆ? ಹಾಗಾಗಿ ವೀಕ್ಷಕರೇ, ನಾವು ಸುಳ್ಳು ಪಳ್ಳು ಮಾತಾಡ್ತಾ ಇಲ್ಲ, ಕಲ್ಪನೆಯಿಂದ ಮಾತಾಡ್ತಾ ಇಲ್ಲ. ನಾವು ಗ್ರಾಮ ಪಂಚಾಯಿತಿ ದಾಖಲೆಯಲ್ಲಿ ಇರುವಂಥದ್ದನ್ನು ಮಾತನಾಡ್ತಾ ಇದ್ದೇವೆ, ಸತ್ಯ ವರದಿಯನ್ನು ಮಾತನಾಡ್ತಾ ಇದ್ದೇವೆ, ನೈಜ ವಾಸ್ತವ ಸತ್ಯಾಂಶವನ್ನೇ ವರದಿ ಮಾಡ್ತಾ ಇದ್ದೇವೆ. ಹಾಗಾಗಿ ನ್ಯಾಯ ಸಿಗಬೇಕಾಗತ್ತೆ. ಯಾಕಂತಂದರೆ ಧರ್ಮಸ್ಥಳ ಅಂತಕ್ಕಂಥದ್ದು ಯಾವುದೋ ಹೈದರಾಲಿ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಅಂತೂ ಇಲ್ಲ. ನಾವೀಗ 2000ರಿಂದ 2012ರಲ್ಲಿ ಈ ರೀತಿಯಾದಂತಹ 74 ಅಸಹಜ ಸಾವುಗಳಿಗೆ ಪೋಸ್ಟ್ ಮಾರ್ಟಮ್ ಆಗೋದಿಲ್ಲ, ಕೆಲವೊಂದು ವರದಿನೇ ಇಲ್ಲ, ದಾಖಲೆಗಳೇ ಇಲ್ಲ ಅಂತಂದರೆ, ಇಲ್ಲದ್ರೆ ಇದರಲ್ಲಿ ಯಾರಾದರೂ ಶಾಮೀಲ್ ಆಗಿರಲೇಬೇಕಲ್ವ? ಈಗ ಹಿರಿಯ ವಕೀಲರು S ಬಾಲನ್ ಅವರು ಹೇಳೋ ಪ್ರಕಾರ
ಅಲ್ಲಿಯ ಪೊಲೀಸರು ಮತ್ತು 1977 ಹಿಡಿದು 2012ರವರೆಗೂ ಇರ್ತಕ್ಕಂಥ ಪೊಲೀಸರು ಮತ್ತು ಡಾಕ್ಟ್ರುಗಳು ಪರಪ್ಪನ ಅಗ್ರಹಾರದಲ್ಲಿ ಇಲ್ಲ ಅಂತಂದರೆ ಅದಕ್ಕಿಂತ ದೊಡ್ಡ ಜೈಲಲ್ಲಿ ಇರಬೇಕಾಗುತ್ತೆ ಅಂತ ಹೇಳ್ತಾರೆ. ಆ ಥರನಾದಂಥ ಇಂಥ ಪ್ರಕರಣಗಳಲ್ಲಿ ಈ ರೀತಿಯಾಗಿ ಮಾಡ್ತಾರೆ ಅಂತಂದರೆ ಆ ಪ್ರಭಾವಿ ಯಾರು? ಆ ಮನಿ ಪವರ್ ಇರೋರು ಯಾರು? ಆ ಮಸಲ್ ಪವರ್ ಇರೋರು ಯಾರು? ಆ ಲಾ ಪವರ್ ಇರೋರು ಯಾರು? ಎಲ್ಲ ರೀತಿಯಿಂದಲೂ ಪವರ್ ಇರ್ತಕ್ಕಂಥ ವ್ಯಕ್ತಿ ಯಾರು? ಹಾಗಾದರೆ ಆ ಒಂದು ಸಣ್ಣ ಗ್ರಾಮದಲ್ಲಿ ಈ ಥರ ಆಗ್ತಾ ಇದೆ ಅಂತಂದರೆ ಬಂಧುಗಳೇ, ನೀವು ಯೋಚನೆ ಮಾಡಬೇಕಾಗತ್ತೆ. ನಾವು ಬೇರೆ ಯಾವುದೋ ವ್ಯಕ್ತಿಗಳ ಬಗ್ಗೆ ಈಗ ಉದಾಹರಣೆಗೆ ಇಟ್ಕೊಳ್ಳಿ, ಬಿಗ್ ಬಾಸ್ ಈಗ ಗೆಲ್ಲಿ ನಟ ನಾವು ವಿನ್ ಆಗಬೇಕು ಅಂತೇಳಿ ಒಂದು ರ್ಯಾಲಿಗಳನ್ನು ಮಾಡ್ತೀರಿ, ಮಾಡಿ, ತಪ್ಪೇನಿಲ್ಲ. ನಿಮ್ಮ ನೆಚ್ಚಿನ ಹುಡುಗ ಆತ ಗ್ರಾಮೀಣ ಪ್ರದೇಶದಲ್ಲಿ ಬಂದಿರತಕ್ಕಂಥವ್ರು, ಅವನು ಬೆಳಿಬೇಕು, ಬೆಳೀಲಿ, ಓಟ್ ಹಾಕಿ ಗೆಲ್ಲಿಸಿ. ಅದೇ ರೀತಿಯಾಗಿ ಅನ್ಯಾಯಗಳನ್ನು ನಡೆದಾಗ ಅದರ ವಿರುದ್ಧನೂ ಹೋರಾಡಬೇಕಲ್ವ? ದಾಖಲೆಗಳಲ್ಲಿ ಇರ್ತಕ್ಕಂಥದ್ದನ್ನ ನೋಡ್ಕೊಂಡು ಆದರೂ ಹೋರಾಡಬೇಕಲ್ವೇನ್ರಿ? ನಿಮಗೆ ಗ್ರಾಮ ಪಂಚಾಯತಿಯಲ್ಲಿ ಇರ್ತಕ್ಕಂಥ ದಾಖಲೆಗಳು ಬೇಕಾ? ನಿಮಗೆ ಅಲ್ಲಿಯ ಭೂದಾಹ ಧನದಾಹದ ಬಗ್ಗೆ, ಅಲ್ಲಿಯ ಕುಕೃತ್ಯಗಳ ಬಗ್ಗೆ, ಅನಾಚಾರದ ಬಗ್ಗೆ ದಾಖಲೆಗಳು ಬೇಕಾ? ಡಿಸ್ಕ್ರಿಪ್ಷನಲ್ಲಿ ನಾನು ನಂಬರ್ ಹಾಕಿರ್ತೀನಿ, ವಾಟ್ಸಪ್ ಮಾಡಿ, ನಿಮಗೆ ದಾಖಲೆಗಳನ್ನು ಬೇಕಾದ್ರೆ ಕಳಿಸ್ತೀನಿ. ಆದರೆ ಸುಮ್ಮನೆ ಕಳ್ಸೋಕ್ಕಾಗೋದಿಲ್ಲ. ನೀವು ಹೋರಾಟ ಮಾಡ್ತೀರಾ, ಇಲ್ಲ ಒಂದು ವಾಟ್ಸಪ್ಪಲ್ಲಾಗಿದ್ರೆ ಹಾಕ್ತೀರಾ, ಫೇಸ್ಬುಕ್ಕಲ್ಲಾದ್ರೆ ಹಾಕ್ತೀರಾ. ಇವತ್ತೊಂದು ಇದನ್ನು ಒಂದು ಜನರಿಗೆ ಒಂದು ತಿಳಿಪಡಿಸ್ತಕ್ಕಂಥ ಕೆಲಸ ಅಂದರೆ ಹೇಗೆಲ್ಲ ಆಗುತ್ತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂಥೇಳಿ ಒಂದು ಅವೇರ್ನೆಸ್ ಮೂಡಿಸ್ತಕ್ಕಂಥ ಕೆಲಸ ಮಾಡ್ತೀರ ಅಂತಂದ್ರೆ ನಾನು ಖಂಡಿತ ಅವರಿಗೆ ದಾಖಲೆಗಳನ್ನು ಹಾಕಿ, ಇಲ್ಲಾಂತಂದರೆ ಯಾವುದೇ ಕಾರಣಕ್ಕೂ ಕೂಡ ಆಗಲಿ. ಬಂಧುಗಳೇ, 74 ಕೇಸುಗಳು, ಈ ಥರನಾದಂತಹ 74 ಕೇಸುಗಳಿದ್ದಾವೆ. ನೀವು ಹೇಳ್ಬೋದು ಎಲ್ಲದಕ್ಕೂ ಶನೇಶ್ವರನ ಕಾರಣನಾ ಅಂಥೇಳಿ. ಕುಟುಂಬಸ್ಥರಿಗೆ ಇಲ್ಲದೆ ಇರತಕ್ಕಂಥ ಕಾಳಜಿ ನಿಮಗೇಕೆ ಅಂತ. ಕುಟುಂಬಸ್ಥರಿಗೆ ಗೊತ್ತಾಗಬೇಕು ಅಂತಂದರೆ ಪೋಸ್ಟ್ ಮಾರ್ಟಮ್ ವರದಿ ಬರಬೇಕು, ಅದರಲ್ಲಿ ಇರ್ತಕ್ಕಂಥದ್ದನ್ನ ಅಂಟಿಸ್ಬೇಕು, 3 ದಿವಸ ಬಾಡಿಗಳನ್ನು ಇಟ್ಕೋಬೇಕಲ್ರಿ, ಪತ್ರಿಕೆ ವರದಿ ಮಾಡಬೇಕಲ್ವ. ಕುಟುಂಬಕ್ಕೆ ಎಷ್ಟೋ ಜನ ಕುಟುಂಬಕ್ಕೆ ಇವರು ಧರ್ಮಸ್ಥಳದಲ್ಲಿನೇ ನಮ್ಮ ಮಕ್ಕಳು ಸತ್ತಿದ್ದಾರೆ, ನಮ್ಮ ತಣ್ಣ ಆಗಿರ್ಬೋದು, ತಂಗಿ ಆಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ಆ ಕುಟುಂಬಸ್ಥರಿಗೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಸತ್ತಿರ್ತಕ್ಕಂಥದ್ದು. ಹೇಗೆ ಅವ್ರ ನ್ಯಾಯ ಕೇಳಕ್ಕೆ ಬರ್ತಾರೆ? ದಾಖಲೆಗಳಲ್ಲಿ 74, 2000ರಿಂದ 2012, 424ರಲ್ಲಿ 74 ಅಸಹಜ ಸಾವುಗಳಿಗೆ ದಾಖಲೆ ಇಲ್ಲ. ಪಂಚಾಯತಿಯಲ್ಲಿ ಇರ್ತಕ್ಕಂಥದ್ದನ್ನ ನಾವು ಕಾನೂನು ಪ್ರಕಾರವಾಗಿ ಕೇಳ್ತಾ ಇದ್ದೀವಿ. ಬಂಧುಗಳೇ, ತಮಗೇನು ಅನ್ನಿಸ್ತೋ ಕಮೆಂಟ್ ಮಾಡಿ. ಧನ್ಯವಾದಗಳು.